ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸು ತುಂಬ ತಿಂಗಳಾಯಿತು ವಿಡಿಯೋ ಅಪ್ಡೇಟ್ ಮಾಡಿ, ಏಕೆಂದರೆ ನನಗೆ ಟೈಮ್ ಆಗ್ತಿರ್ಲಿಲ್ಲ. ಪರ್ಸ್ನಲ್ ವರ್ಕ್ ಇರೋದ್ರಿಂದ ವಿಡಿಯೋ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ. ನೋಡಿ, ಇದು ಒಂದು ಸ್ಯಾರಿ ಆರ್ಡರ್ ಇದೆ, ಮೈಸೂರು ಸಿಲ್ಕ್ ಸ್ಯಾರಿಗೆ. ಇದು ಹಾರ್ಚು ಲೂಪು. ಕೆಲವರು ಕಮೆಂಟ್ ಮಾಡಿದ್ರಿ, ಥ್ರೆಡ್ ಮುಗ್ದೋದಾಗ ಹೇಗೆ ಅದನ್ನು ಜಾಯಿನ್ ಮಾಡ್ಕೊಳೋದು, ಹೇಗೆ ಸೇರಿಸ್ಕೊಳೋದು ಅಂತಂದು. ನಾನು ಅದನ್ನು ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಆಲ್ರೆಡಿ, ಬಟ್ ಆದ್ರೂ ಇದು ಒಂದು ರಿಕ್ವೆಸ್ಟೆಡ್ ವೀಡಿಯೋನೇ ಅಂತ ಅಂದ್ಕೊಳ್ಳಿ. ನೋಡಿ, ಇದು ಆರ್ಚು ಲೂಪು, ಅಂದರೆ ಇದು ಟ್ಯಾಟಿಂಗಲ್ಲಿ ಬೇಸಿಕ್ ಡಿಸೈನು, ತುಂಬ ಈಸಿಯಾದಂಥ ವರ್ಕು. ಆರ್ಚ್ ಆ್ಯಂಡ್ ಲೂಪ್ ಅಂತ ನೋಡಿ, ಇದನ್ನು ಆರ್ಚ್ ಅಂತ ಕರೀತಾರೆ. ಇದು ಒಂದು ಲೂಪು, ಈ ಥರ ರೌಂಡಾಗಿ ಹಾಕೋದು ಲೂಪು. ನೋಡಿ, ಇದು ಶಟಲಲ್ಲಿ ಥ್ರೆಡ್ ಮುಗಿದೋಗಿದೆ. ಈ ಥ್ರೆಡ್ಡಲ್ಲಿ ಇದಿಷ್ಟು ಥ್ರೆಡ್ ಇದೆ, ಎಷ್ಟು ಒಂದು 12 ಇಂಚ್ ಇದೆ ಇದು ಈ ಥ್ರೆಡ್ಡು. ಈ ಥ್ರೆಡ್ಡಲ್ಲಿ ಈ ಪೆಟಲ್ ಹಾಕೋದಕ್ಕೆ ಆಗೋದಿಲ್ಲ, ಥ್ರೆಡ್ ಆಗೋದಿಲ್ಲ, ಸಾಲ್ಟೇಜ್ ಬರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಆಗ್ತಾ ಅರ್ಧದಲ್ಲಿ ಸೇರಿಸ್ಕೊಳೋಣ ಅಂತ ಅನ್ನೋದಕ್ಕೂ ಬರಲ್ಲ ಇದು. ಏಕೆಂದರೆ ಒಂದು ವರ್ಕು ಇನ್ನೊಂದು ಸ್ವಲ್ಪ ಥ್ರೆಡ್ ಇದೆ, ವೇಸ್ಟ್ ಆಗುತ್ತೆ, ಇದು ಜಾಯಿನ್ ಮಾಡ್ಕೊಳ್ಳೋಣ ಮಧ್ಯದಲ್ಲಿ ಅಂತ ಅಂದ್ರೂ ಇದು ಆ ಥರ ಜಾಯಿನ್ ಮಾಡ್ಕೊಳಕ್ಕೆ ಬರಲ್ಲ. ಕ್ರೋಶದಲ್ಲಿ ನಾವು ಜಾಯಿನ್ ಮಾಡ್ಕೊತೀವಲ್ಲ, ಎಲ್ಲಿ ಕ್ರೋಶ ಕಂಬಗಳು ಎಂಡಾಗಿ ಥ್ರೆಡ್ ಮುಗಿದೋಗುತ್ತೋ ಅಲ್ಲಿಂದ ಥ್ರೆಡ್ಡನ್ನು ಜಾಯಿನ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀವಿ. ಬಟ್ ಇದರಲ್ಲಿ ಆ ಥರ ಆಗೋದಿಲ್ಲ. ಸೊ ಹಾಗಾಗಿ, ಏಕೆಂದರೆ ಇದು ಥ್ರೆಡ್ಡು ಗಂಟು ಬರಬಾರ್ದು, ಯಾವುದೇ ಕಾರಣಕ್ಕೂ ಥ್ರೆಡ್ಡಲ್ಲಿ ಗಂಟು ಬರಬಾರ್ದು. ನಾಟ್ ಬಂದರೆ ಥ್ರೆಡ್ಡು ಮೂವ್ ಆಗೋಲ್ಲ ನಮಗೆ, ಈ ಥರ ನಾಟ್ ಬರಲ್ಲ, ಈ ಥರ ನಾಟ್ ಹಾಕೋದಕ್ಕೆ ಬರಲ್ಲ ಗಂಟಿದ್ರೆ. ಅದಕ್ಕೋಸ್ಕರ ನಾವು ಯಾವುದೇ ಒಂದು ಡಿಸೈನ್ ಸ್ಟಾರ್ಟ್ ಮಾಡಬೇಕಂದ್ರೂ ಈ ಥರ ಏನಾದರೂ ಥ್ರೆಡ್ ಇಷ್ಟುದ್ದ ಮಿಕ್ಕಿದ್ರೆ ಕಟ್ ಮಾಡಿ ಮತ್ತು ಇಲ್ಲಿಗೆ ಹೊಸ ಥ್ರೆಡ್ಡನ್ನು ಜಾಯಿನ್ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ ಗಂಟು ಹಾಕೊಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಥ್ರೆಡ್ಡನ್ನು ಬಿಟ್ಕೊತೀನಿ. ಇಷ್ಟು ಥ್ರೆಡ್ ಬಿಟ್ಕೊಂಡ್ರೆ ಸಾಕು. ನೋಡಿ, ಇದಿಷ್ಟು ಥ್ರೆಡ್ ಇದೆ, ಇದರಲ್ಲಿ ಒಂದು ಪೆಟಲ್ ಆಗಲ್ಲ. ಅಂದರೆ ನಾಟ್ಗಳನ್ನು ಚಿಕ್ಕದಾಗಿ ಹಾಕಿ, ಈಗ 3 ನಾಟ್ ಹಾಕಿ ಒಂದು ಪೆಟಲ್ ಮಾಡ್ತೀವಲ್ಲ, ಆ ಥರ ಹಾಕಿದ್ರೆ ಆಗುತ್ತೆ. ಬಟ್ ಇದು ಸ್ವಲ್ಪ ದೊಡ್ಡದಾಗಿದೆ ಪೆಟಲ್ಸು. ಸೊ ಹಾಗಾಗಿ ಇದಕ್ಕೆ ಸಾಲ್ಟೇಜ್ ಬರುತ್ತೆ ಈ ಥ್ರೆಡ್ಡು. ಇದು ಎಕ್ಸ್ಟ್ರಾ ತೆಗೆದು ರಿಮೂವ್ ಮಾಡಿ ನಾವೀಗ ನೋಡಿ ಹೊಸ ಥ್ರೆಡ್ಡನ್ನು ಶಟಲ್ಗೆ ಸುತ್ಕೊಂಡಿದ್ದೀನಿ. ಈ ಹೊಸ ಥ್ರೆಡ್ಡನ್ನು ಸುತ್ಕೊಂಡಿದ್ಯಲ್ಲ, ಅದನ್ನು ತೊಗೊಂಡು ನಾವಿಲ್ಲಿ ಸ್ಟಾರ್ಟ್ ಮಾಡಬೇಕಲ್ವ, ಈ ಥರ ಪೆಟಲ್ ಹಾಕಬೇಕಲ್ವ. ಈ ಪೆಟಲ್ ಹಾಕೋದಕ್ಕೂ ಮುಂಚೆನೇ ನಾವಿಲ್ಲಿ ಗಂಟನ್ನು ಹಾಕ್ಕೋಬೇಕು. ನೋಡಿ, ಇದು ಗಂಟು ನಾವು ಯಾವ ರೀತಿ ಹಾಕ್ಕೋಬೇಕಂದ್ರೆ ತುಂಬ ಕ್ಲೋಸ್ ಆಗಿರಬೇಕು. ನಾವು ಥ್ರೆಡ್ಡನ್ನು ಈ ಥರ ಮಧ್ಯದಲ್ಲಿ ಹಾಕ್ಕೊಂಡು ಇಷ್ಟು ಗ್ಯಾಪ್ ಬಿಡೋದು ಅದೆಲ್ಲ ಆದರೆ ಅದು ಸರಿಯಾಗಿ ಬರಲ್ಲ. ನೋಡಿ, ಇಲ್ಲಿಗೆ ಎಂಡ್ ಆಗಿದೆಯಲ್ವಾ, ಆರ್ಚಿಗೆ ಗ್ರೀನ್ ಥ್ರೆಡ್ ಎಂಡ್ ಆಗಿದೆಯಲ್ವಾ, ಈ ಗ್ರೀನ್ ಥ್ರೆಡ್ ಎಲ್ಲಿದೆಯೋ ಅಲ್ಲಿಗೆ ನಾವು ನಾಟನ್ನು ಹಾಕ್ಕೋಬೇಕು. ನೋಡಿ, ತುಂಬ ಕ್ಲೋಸ್ ಆಗಿರಬೇಕು ನಾಟು. 2 ಗಂಟು ಹಾಕೊಂಡ್ರೆ ಒಂದೊಂದು ಸ್ಮಾಲ್ ಆಗಿರೋದು ನಾಟಾಗುತ್ತೆ. ಅದಕ್ಕೆ ನೀವು ಗಮ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಇದಕ್ಕೆ ಆಮೇಲೆ ಗಮ್ ಹಾಕ್ಕೊಳ್ಳೋಣ. ಫಸ್ಟ್ ಈಗ ಪೆಟಲ್ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ಪೆಟಲ್ಸ್ ಹಾಕೋಣ ಹೊಸ ಥ್ರೆಡ್ಡಿಂದ. ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ, ಹಾಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಆಲ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೋಡಿ,
ಒಟ್ಟು ನಾನಿಲ್ಲಿ 8 ಡಬಲ್ ನಾಟ್ ಹಾಕ್ಕೊಂಡಿದ್ದೀನಿ. ನಾಟನ್ನು 8 ಡಬಲ್ ನಾಟಲ್ಲಿ ಹಾಕ್ಕೊಂಡಿದ್ದೀನಿ. 3 ಆಗಿದೆ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಬೇಸಿಕ್ ವೀಡಿಯೋನ ನೋಡಿ. ನನ್ನ ಚಾನಲ್ಗೆ ಹೋಗಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೇಸಿಕ್ ವೀಡಿಯೋಸ್ ಇದೆ ನೋಡಿ. ಏನು ಬೇಕು ಟ್ಯಾಟಿಂಗಿಗೆ, ಯಾವ ಥರ ಥಿಂಗ್ಸ್ ಬೇಕು, ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಎಲ್ಲನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 4 5 6 7 8 ನೋಡಿ, ಇಲ್ಲಿ 8 ಆಯಿತು. ಈ 8 ಆದಮೇಲೆ ನಾನು ಜಾಯಿನ್ ಮಾಡ್ಕೋಬೇಕು. ನೀವು ಇಲ್ಲಿ ಪೆಟಲ್ಸ್ ಜಾಯಿನ್ ಮಾಡ್ಕೋಬೇಕು. ಈ ಪೆಟಲ್ಸ್ ಜಾಯಿನ್ ಮಾಡ್ಕೋಬೇಕಾದ್ರೆ ನೋಡಿ, ಈ ಲೂಪ್ ಇದೆಯಲ್ಲ, ಈ ಲೂಪ್ ಒಳಗಡೆಯಿಂದ ಈ ಥರ ಶಟಲಿಂದನಾದರೂ ನೀವು ಜಾಯಿನ್ ಮಾಡ್ಕೋಬೋದು. ಇಲ್ಲ ನಿಮ್ಗೆ ಇದರಲ್ಲಿ ಬರೋದಿಲ್ಲ, ನಮಗೆ ಪ್ರಾಕ್ಟೀಸ್ ಇಲ್ಲ ಅಂದರೆ ನೀವು ಕ್ರೋಶದಲ್ಲಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ಈ ಶಾರ್ಪ್ ಇದೆಯಲ್ಲ, ಅದಕ್ಕೋಸ್ಕರನೇ ಕೊಟ್ಟಿರ್ತಾರೆ ಥ್ರೆಡ್ಡನ್ನು ಹೇಳ್ಕೊಳೋದಕ್ಕೆ. ಅದರಿಂದನೇ ನಾವು ಥ್ರೆಡ್ಡನ್ನು ಹೇಳ್ಕೊಂಡು ಜಾಯಿನ್ ಮಾಡ್ಕೋಬೇಕು. ಸೇಮ್ ಮತ್ತು 8 ಡಬಲ್ ನಾಟ್, 4 5 6 7 8 ಆಯಿತು. ನೋಡಿ, ಈ ಥ್ರೆಡ್ ನೋಡಿ ಮೂವ್ ಆಗುತ್ತೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೊತಾ ಇರಬೇಕು ಪದೇ ಪದೇ. ಏಕೆಂದರೆ ಅದು ಗಂಟಿದ್ರೆ, ಬೈ ಚಾನ್ಸ್ ಏನಾದರೂ ಗಂಟು ಆಗಿದರೆ ಒಂದೊಂದು ಸಾರಿ ಥ್ರೆಡ್ಡಲ್ಲೂ ನೀವು ಥ್ರೆಡ್ಡಲ್ಲಿ ನೀಟಾಗಿ ಗಂಟನ್ನು ರಿಮೂವ್ ಮಾಡ್ಕೋಬೇಕು. ನೋಡಿ, ಈ ಥರ ಥ್ರೆಡ್ ಮೂವ್ ಆದರೆ ತುಂಬ ಚೆನ್ನಾಗಿ ಬಂದಿದೆ, ಟ್ಯಾಟಿಂಗು ನೀಟಾಗಿ ಬಂದಿದೆ ಅಂತ, ಎಲ್ಲೂ ಸ್ಟ್ರಕ್ ಆಗಿಲ್ಲ ಥ್ರೆಡ್ಡು ಅಂತ ಅರ್ಥ. ಈಗ ನಾನು ಒಂದು ಬೀಡನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದು ಮೀಡಿಯಮ್ ಸೈಜು ಆ್ಯಂಟಿಕ್ ಬೀಡು. ಇದು ನೀವು ಕ್ರೋಶದಲ್ಲಾದರೂ ಬೀಡನ್ನು ಸೇರಿಸ್ಕೋಬೋದು. ಮತ್ತು ಈ ಫುಲ್ ಥ್ರೆಡ್ಗೆ ನಾವು ಬೀಡನ್ನು ಏರಿಸ್ಬಿಟ್ಟು ಶಟಲ್ಗೆ ಸುತ್ಕೋಬೋದು. ನಾನು ಅದನ್ನು ತೋರಿಸ್ಕೊಟ್ಟಿದ್ದೀನಿ. ನಾನು ಇದನ್ನು ಹೀಗೆ ಥ್ರೆಡ್ಡಿಗೆ ಏರಿಸ್ಕೊಂಡಿಲ್ಲ. ಇದು ಸ್ವಲ್ಪ ಬಿಗ್ ಸೈಜು ಬೀಡು, ಅಂದರೆ ಬಿಗ್ ಸೈಜ್ ಅಂದರೆ ಸ್ಮಾಲ್ ಸೈಜ್ ಬರುತ್ತಲ್ಲ, ಅದಕ್ಕೆ ನಾನು ಒಂದು ನೆಕ್ಸ್ಟ್ ಸೈಜು ಇದನ್ನು ನಾನು ಈ ಥರ ಕ್ರೋಶದಲ್ಲಿ ಯೂಸ್ ಮಾಡ್ಕೊತಿದ್ದೀನಿ. ಈ ಥರ ಬೀಡನ್ನು ಸೇರಿಸ್ಕೊಳೋದು. ಮತ್ತು ಈಗ ಸೇಮ್ 8 ಡಬಲ್ ನಾಟು. ಈ ಥ್ರೆಡ್ಡು ನಾವು ಹೊಸ ಥ್ರೆಡ್ ತೊಗೋಬೇಕಾದ್ರೆ ಯಾವುದೇ ಕಾರಣಕ್ಕೂ, ಈಗ ಅರ್ಧಂಬರ್ಧ ನೋಡಿ ಇಷ್ಟಾಗಿದೆ, ಇದು ಅರ್ಧ ಆಗಿದೆ ಪೆಟಲ್ಸು, ಇಲ್ಲಿ ಥ್ರೆಡ್ ಮುಗಿದೋಗುತ್ತೆ. ಈಗ ಹೊಸ ಥ್ರೆಡ್ ಸೇರಿಸ್ಕೊಳೋಣ ಅಂದರೆ ಅದು ಬರೋದಿಲ್ಲ. ಯಾಕಂದರೆ ಆ ಥ್ರೆಡ್ಡು ಗಂಟು ಬಂದುಬಿಡುತ್ತೆ, ನಾವು ಎಳ್ಕೊಳಕ್ಕೆ ಬರೋಲ್ಲ. ಗಂಟು ಬಂದರೆ ಎಲ್ಲೂ ಮೂವ್ ಆಗೋಲ್ಲ ಥ್ರೆಡ್ಡು, ಇನ್ಸೈಡೇ ಆಗಲಿ. ಆಮೇಲೆ ಇಲ್ಲಿ ಥ್ರೆಡ್ ಬಂದರೆ ಓಕೆ, ಅಲ್ಲ ಗಂಟು ಬಂದರೆ, ಬಟ್ ಅದನ್ನು ನಾವು ನೋಡಿಕೊಂಡು ಹುಷಾರಾಗಿ ಹೇಗೆ ಬರುತ್ತೆ ಥ್ರೆಡ್ಡು, ಎಲ್ಲಿ ಬರುತ್ತೆ ಅಂತಂದು ಹಾಕಬೇಕು. ಆ ರಿಸ್ಕೇ ಬೇಡ. ಸೊ ಹಾಗಾಗಿ ಒಂದೊಂದು ಸರ್ತಿ ಈ ಥ್ರೆಡ್ಡು ಬೇಗ ಇದಾಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಥ್ರೆಡ್ಡನ್ನು ಈ ಹೊಸ ಪೆಟಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಕಟ್ ಮಾಡಿ ಜಾಯಿನ್ ಮಾಡ್ಕೋಬೇಕು. ಈ ಥರ ಅರ್ಧಂಬರ್ಧ ಪೆಟಲ್ಸ್ ಹಾಕಿ ಇಲ್ಲಿ ಸೇರಿಸ್ಕೊಳೋಣ ಅನ್ನೋದಕ್ಕೆ ಇದು ಕ್ರೋಶ ಥರ ಬರಲ್ಲ ವರ್ಕು. ನೋಡಿ, ಇಲ್ಲಿ ಒಂದು ಲೂಪನ್ನು ಬಿಡ್ತಾ ಇದ್ದೀನಿ, ಎಂಟಿ ಆಗಿರೋ ಲೂಪ್, ಇದು ಖಾಲಿದು. 2 3 4 5 6 7 8 ನೋಡಿ, ಇದು ಕಂಪ್ಲೀಟ್ ಆಯಿತು. ಒಂದು ಪೆಟಲ್ಸ್ಗೆ ನಾವು 3 ಕಡೆ ಲೂಪನ್ನು ಬಿಟ್ಕೊತೀವಿ. ಇಲ್ಲಿಗೆ ತೋರಿಸ್ತೀನಿ ಎಲ್ಲೆಲ್ಲಿ ಲೂಪ್ ಬಂದಿದೆ ಅಂತ. ನೋಡಿ, ಒಂದು ಜಾಯಿನ್ ಮಾಡಿದ್ದೀನಿ, ಇಲ್ಲಿ ಒಂದು ಜಾಯಿನ್ ಮಾಡಿದ್ದೀನಿ, ಒಂದಕ್ಕೆ ಬೀಡ್ ಹಾಕಿದ್ದೀನಿ, ಇನ್ನೊಂದು ಇಲ್ಲಿ ಖಾಲಿ ಇದೆ. ಒಟ್ಟು 3. ಈಗ ಥ್ರೆಡ್ಡನ್ನು ಎಳ್ಕೊಳ್ಳೋಣ. ನೋಡಿ, ಇದು ಕಂಪ್ಲೀಟ್ ಆಯಿತು. ನೋಡಿ, ಈ ಥ್ರೆಡ್ ಇರುತ್ತಲ್ವ, ಈ ಥ್ರೆಡ್ಡನ್ನು ನೀವು ಇನ್ನೂ ಒಂದೆರಡು ಆದಮೇಲೆ ನೀವು, ಯಾಕಂದರೆ ಇಲ್ಲಿ ಇವಾಗ ಗಮ್ ಹಾಕಿದ್ರೆ ಕೈಗೆ ಸ್ಟಿಕ್ ಆಗಿಬಿಡುತ್ತೆ ಗಮ್ಮು, ಸೊ ಇಟ್ಕೊಳಕ್ಕೆ ಬರೋಲ್ಲ. ಇದು ಒಂದು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ನೀವು ಇಲ್ಲಿಗೆ ಗಮ್ ಹಾಕಿ ಇನ್ಸೈಡು ನೀಟಾಗಿ ಥ್ರೆಡ್ಡನ್ನು
ಸ್ವಲ್ಪ ಕ್ಲೋಸಾಗಿ ಕಟ್ ಮಾಡ್ಕೋಬೇಕು. ಈಗ ಆರ್ಚ್ ಹಾಕೋಣ. ನೀವು ಗಮ್ ಹಾಕ್ತಲೇ ಕಟ್ ಮಾಡಿದ್ರೆ ಥ್ರೆಡ್ಡು, ಇದು ಸಿಲ್ಕ್ ಥ್ರೆಡ್ ಬಿಚ್ಕೊಂಡ್ಬಿಡುತ್ತೆ ಬೇಗ. ಯಾವುದೇ ಕಾರಣಕ್ಕೂ ಫಸ್ಟ್ ಗಮ್ ಹಾಕಿ ಅದು ಡ್ರೈ ಆದಮೇಲೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಗಮ್ ಹಾಕೋಕ್ಕೂ ಮುಂಚೆನೇ ಕಟ್ ಮಾಡಿ ಬಿಟ್ಬಿಟ್ರೆ ಅದು ಬೇಗ ಹಾಗೆ ಓಪನ್ ಆಗಿಬಿಡುತ್ತೆ, ಬಿಚ್ಕೊಂಡ್ಬಿಡುತ್ತೆ ಅದು. ಯಾಕೆಂದರೆ ಇದು ಕಾಟನ್ ಥ್ರೆಡ್ ಅಲ್ಲ, ಸಿಲ್ಕ್ ಥ್ರೆಡ್ಡು. ಸೊ ಹಾಗಾಗಿ ಬೇಗ ರಿಮೂವ್ ಆಗಿಬಿಡುತ್ತೆ ಗಂಟು. ನೋಡಿ ಈಗ ಮತ್ತೆ ಆರ್ಚ್ ಹಾಕ್ತಾಯಿದ್ದೀನಿ. ಆರ್ಚ್ಗೂ ಅಷ್ಟೇ 8 ಡಬಲ್ ನಾಟು. ಇದು ಕ್ಲೋಸಾಗಿ ಇಳ್ಕೊಬೇಕು ನೋಡಿ. ಆರ್ಚ್ ಹಾಕ್ಬೇಕಾದ್ರೆ ಕ್ಲೋಸಾಗಿ, ಈ ಗಂಟು ಹಾಕಿದ್ದೀವಲ್ಲ ಇಲ್ಲಿ ಗ್ರೀನ್ ಥ್ರೆಡ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ತುಂಬ ಕ್ಲೋಸ್ ಆಗಿರಬೇಕು. ಯಾಕೆಂದರೆ ಇಲ್ಲೇ ಲೂಸು ಗ್ಯಾಪ್ ಬಂದುಬಿಟ್ರೆ ಅದು ಲೂಸ್ ಚೆನ್ನಾಗಿ ಕಾಣಲ್ಲ, ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಕಾಣಿಸುತ್ತೆ ಇನ್ಸೈಡು. 2 3 4 5 6 7 8 ಆಯಿತು. ಈಗ ಒಂದು ಲೂಪನ್ನು ಬಿಡ್ತೀನಿ. ಇದು ಸ್ಯಾರಿಗೆ ಸ್ಟಿಚ್ ಮಾಡೋದಕ್ಕೆ ಲೂಪ್ ಬಿಡ್ತಾಯಿದ್ದೀನಿ, ಬೀಡನ್ನು ಸೇರಿಸ್ಕೊಂಡು ಸ್ಯಾರಿಗೆ ಸ್ಟಿಚ್ ಮಾಡೋದಕ್ಕೆ. ಮತ್ತು ಸೇಮ್ 8 ಡಬಲ್ ನಾಟ್. ಇದು ಸ್ವಲ್ಪ ಟೈಟಾಗಿ ಸುತ್ಕೋಬೇಕು ಥ್ರೆಡ್ಡನ್ನು. ಏಟ್ ಆಯಿತು. ಇಲ್ಲಿ ಇದು ಕ್ಲೋಸ್ ಆಯಿತು. ಆರ್ಚ್ ಇಷ್ಟೇ. ಆರ್ಚಿಗೆ ನಾವು ಇಲ್ಲಿ ಒಂದು ಬೆಳ್ಳಿಗೆ ಥ್ರೆಡ್ಡನ್ನು ಸುತ್ಕೊತೀವಿ. ಇದು ಲೂಪಿಗಾದರೆ ನೋಡಿ ಇದು ಆರ್ಚ್ ಹಾಕಿದೆ. ಈಗ ಲೂಪ್ ಹಾಕ್ಬೇಕಾದ್ರೆ ಹೀಗೆ ಇಟ್ಕೋಬೇಕು, ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಗ್ರೀನ್ ಕಲರ್ ಥ್ರೆಡ್ಡು ಇಲ್ಲಿ ಒಂದೇ ಶೆಟಲ್ ಸಾಕು. ಈ ಥರ ಡಿಸೈನ್ಗೆ ಒಂದು ಶೆಟಲ್ ಸಾಕು. ಈ ಥ್ರೆಡ್ಡನ್ನು ನಾವು ಗೋಲ್ಡ್ ಥ್ರೆಡ್ಡನ್ನು ಹಾಗೆ ರೋಲಲ್ಲೇ ಬಿಟ್ಕೊಂಡಿರ್ತೀವಿ. ಇಲ್ಲೇ ಕೆಲವರು ಕಮೆಂಟ್ ಮಾಡಿದ್ರಿ ಥ್ರೆಡ್ ಎಲ್ಲಿ ಸಿಗುತ್ತೆ ಅಂತ. ಥ್ರೆಡ್ಡು ಚಿಕ್ಕಪೇಟೆಯಲ್ಲಿ ಸಿಗುತ್ತೆ, ಬಟ್ ಕೆಲವೊಂದು ಅಂಗಡಿಯಲ್ಲಿ ಸಿಗೋಲ್ಲ, ಸರ್ಚ್ ಮಾಡಬೇಕು. ಸೊ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿ. ನನ್ನ ನಂಬರ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರನ್ನು ಮೆನ್ಷನ್ ಮಾಡ್ತೀನಿ. ನೀವು ಅದು ಏನೇನು ಅಂದರೆ ಟ್ಯಾಟಿಂಗ್, ಶೆಟಲ್ಲು, ಥ್ರೆಡ್ಡು ಈ ಥರ ಏನೇ ಬೇಕಿದ್ದರೆ ಅವಶ್ಯಕತೆ ಇರೋರು ಒಂದು ಮೆಸೇಜ್ ಮಾಡಿ ನನಗೆ. ಮತ್ತು ಸೇಮ್ ಪೆಟಲ್ಸ್ ಹಾಕ್ತಾಯಿದ್ದೀನಿ. 5 6 7 8 ಆಯಿತು. ಈಗ ಮತ್ತೆ ಪೆಟಲ್ಸ್ ಜಾಯಿನ್ ಮಾಡ್ಕೊಳ್ಳೋಣ. ನಿಮಗೆ ಅದರಲ್ಲಿ ಬರಲಿಲ್ಲ ಅಂದರೆ ಈ ಥರ ನೀಡಲನ್ನು ಇಟ್ಕೊಳ್ಳಿ. ಕ್ರೋಶದಲ್ಲಿ ನಾವು ಥ್ರೆಡ್ಡನ್ನು ಜಾಯಿನ್ ಮಾಡ್ಕೋಬೋದು. ಮತ್ತು ಸೇಮ್ 8 ಡಬಲ್ ನಾಟ್. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿದಾದಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ನಿಮಗೆ ಯಾವುದಾದ್ರೂ ಹೊಸ ಡಿಸೈನ್ ಗೊತ್ತಿದ್ದು ಹಾಕೋದಕ್ಕೆ ಅದು ಬರಲಿಲ್ಲ ಅಂದರೆ ಅದನ್ನು ನನಗೆ ಪಿಕ್ಕನ್ನು ಕಳಿಸಿ, ನಾನು ಖಂಡಿತ ತೋರಿಸ್ತೀನಿ ವಿಡಿಯೋ ಮಾಡಿ. One, 2, 3, 4 ನೋಡಿ ಇಲ್ಲಿ ಈಗ ಗಂಟಾಯಿತು, ಮೂವ್ ಆಗ್ತಿಲ್ಲ ಥ್ರೆಡ್ಡು ನೋಡಿ. ಅಂದರೆ ಫಾಸ್ಟಾಗಿ ಹಾಕೋದ್ನಲ್ವ ಅದು ಥ್ರೆಡ್ ಉಲ್ಟಾ ಆಗಿಬಿಟ್ಟಿರುತ್ತೆ. ಈಗ ಬಿಚ್ಚಬೇಕು. ಈ ಗಂಟು ಇದು ಮೂವ್ ಆಗಲಿಲ್ಲ ಅಂದರೆ ಥ್ರೆಡ್ಡು
ಉಲ್ಟಾ ಆದಾಗ ನಮಗೆ ಶೆಟಲಲ್ಲಿರೋ ಥ್ರೆಡ್ಡು ಮೂವ್ ಆಗಬೇಕು. ಮೂವ್ ಆದರೆ ಟ್ಯಾಟಿಂಗ್ ಈಸಿಯಾಗಿ ಬರುತ್ತೆ. ಮೂವ್ ಆಗಲಿಲ್ಲ ಅಂದರೆ ಸ್ಟ್ರಕ್ ಆದರೆ ಅದು ಥ್ರೆಡ್ ಕಟ್ ಆಗಿಬಿಡುತ್ತೆ. ನಾವು ಎಳಿತೀವಲ್ಲ ಫೋರ್ಸ್ ಹಾಕಿ, ಆವಾಗ ಕಟ್ ಆಗಿಬಿಡುತ್ತೆ ಥ್ರೆಡ್ಡು. ನೋಡಿ ಇಲ್ಲಿ ಗಂಟಾಗಿದೆ ಥ್ರೆಡ್ಡು, ನಾಟು ನೀಟಾಗಿ ಬಂದಿಲ್ಲ. ನೋಡಿ ಇದು ಮೂವ್ ಆಗ್ತಿದೆ, ಇದು ನೋಡಿ ಹೀಗಾಗಿದೆ ಉಲ್ಟಾ, ಬಟ್ ಹೀಗಿರಬಾರ್ದು, ಇದು ನಮಗೆ ಉಲ್ಟಾ ಆಗಬೇಕು, ಈ ಥರ ಆಗಬೇಕು. ಬಟ್ ಅವಾಗಲೇ ಈ ಥ್ರೆಡ್ಡು ಈ ಥರ ಆಗಿತ್ತು, ಸೊ ಹಾಗಾಗಿ ಸ್ಟಿಕ್ ಆಗಿತ್ತಲ್ಲಿ, ಥ್ರೆಡ್ಡು ಸ್ಟ್ರಕ್ ಆಗಿದೆ. 2 3 4 5 6 7 8. ಈಗ ಒಂದು ಲೂಪನ್ನು ಬಿಡ್ತಾ ಇದ್ದೀನಿ. ಈ ಲೂಪು ಮತ್ತೆ ನೆಕ್ಸ್ಟ್ ಪೆಟಲ್ ಹಾಕ್ತೀವಲ್ಲ ಅದನ್ನು ಜಾಯಿನ್ ಮಾಡೋದಕ್ಕೆ. ಇದು ಕಂಪ್ಲೀಟ್ ಆಯಿತು. ಈಗ ಎಳೆಯೋಣ ಥ್ರೆಡ್ಡನ್ನು ನಿಧಾನಕ್ಕೆ. ನೋಡಿ ನೀಟಾಗಿ ಬಂದಿದೆ. ನೋಡಿ ಇದು ಗಮ್ಮು ಹಾಕಿ ಕಟ್ ಮಾಡಬೇಕು ಥ್ರೆಡ್ಡನ್ನು. ಓಕೆ ಫ್ರೆಂಡ್ಸ್, ಥ್ರೆಡ್ಡನ್ನು ಹೇಗೆ ಜಾಯಿನ್ ಮಾಡೋದು ಅಂತ ಹೇಳಿದ್ದೀನಿ, ತೋರಿಸಿದ್ದೀನಿ. ಬಟ್ ಯಾವುದೇ ಕಾರಣಕ್ಕೂ ನಾವು ಇದು ಆಗುತ್ತೆ ಇನ್ನೊಂದು ಸ್ವಲ್ಪ ಹೋದ್ಮೇಲೆ ಎಲ್ಲ ಪೂರ್ತಿ ಹಾಕ್ಬಿಟ್ಟು ಸೇರಿಸ್ಕೊಳ್ಳೋಣ ಅಂತಂದೇಳಿ ಹಾಕ್ಕೋಬೇಡಿ. ಯಾಕಂದರೆ ಇಷ್ಟು ಥ್ರೆಡ್ ಮಿಕ್ಕಿದ್ರೂ ಅದು ನಮಗೆ ಹೇಳ್ಕೊಳಕ್ಕೆ ಬರೋಲ್ಲ. ಶೆಟ್ಟಲ್ಲಿ ಹಿಂಗೆ ಬೆಳ್ಳಿಗೆ ಸುತ್ಕೊಂಡಿರ್ತೀವಲ್ಲ ಥ್ರೆಡ್ಡನ್ನು, ಅದರೊಳಗಡೆ ಇನ್ಸೈಡಿಂದ ನಮ್ಮ ಶೆಟ್ಟಲನ್ನು ತೂರಿಸ್ಕೊಳಕ್ಕೆ ಬರೋಲ್ಲ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಇದ್ದಂಗೆ ಒಂದು ಮೊಳ ಅಷ್ಟು ಥ್ರೆಡ್ ಇದ್ರೂ ವೇಸ್ಟ್ ಆದರೂ ಪರವಾಗಿಲ್ಲ, ಅದು ಇದ್ರೂ ನೀವು ಎಷ್ಟು ಬೇಕೋ ಗಂಟು ಹಾಕೋಳಕ್ಕೆ ಅಷ್ಟು ಬಿಟ್ಕೊಂಡು ಕಟ್ ಮಾಡಾಕಿ ಹೊಸ ಥ್ರೆಡ್ಡನ್ನು ಜಾಯಿನ್ ಮಾಡ್ಕೊಳ್ಳಿ. ಬಟ್ ಯಾವುದೇ ಥ್ರೆಡ್ಡನ್ನು ಜಾಯಿನ್ ಮಾಡ್ಕೋಬೇಕಾದ್ರೆ ಅಂದರೆ ಈ ಪೆಟಲ್ಸ್ಗಳು ಹಾಕೋದಕ್ಕೂ ಮುಂಚೆನೇ ಜಾಯಿನ್ ಮಾಡ್ಕೋಬೇಕು ಥ್ರೆಡ್ಡನ್ನು. ಸ್ಟಾರ್ಟಿಂಗು ಒಂದೊಂದು ಪೆಟಲ್ಸ್ ಆದಮೇಲೆ, ಒಂದು ಪೆಟಲ್ಸ್ ಕಂಪ್ಲೀಟ್ ಆದಮೇಲೆ ಯಾವುದಾದ್ರೂ ಥ್ರೆಡ್ ಇನ್ನೂ ಸ್ವಲ್ಪ ಇದೆ ಅಂತಂದರೆ ಅದನ್ನಲ್ಲೇ ಕಟ್ ಮಾಡಾಕಿ ಹೊಸ ಥ್ರೆಡ್ಡನ್ನು ಸೇರಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಆಲ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ಈಗ ರೆಗ್ಯುಲರಾಗೆ ಅಪ್ಡೇಟ್ ಮಾಡ್ತೀನಿ ವೀಡಿಯೋಗಳನ್ನ. ಸ್ವಲ್ಪ ಬ್ಯುಸಿ ಇದ್ದೆ, ಇದನ್ನು ಪೂರ್ತಿ ಹಾಕ್ಬಿಟ್ಟು ಸ್ಯಾರಿಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ನೆಕ್ಸ್ಟು ಒಂದು ಶಾರ್ಟ್ಸಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು.